ನಿಮ್ಮಲ್ಲಿ ಕಮ್ಮಿ ಮಾಡೋದು ಏನಿದೆ ಇದರಲ್ಲಿ ಅಂತ ಹೇಳಿ. ಎಸ್, ಸಿ ನೀವು ಏನೇ ತಿಂದ್ರುನು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಶುಗರು, ಕಾರ್ಬ್ಸು, ಫ್ಯಾಟು ಎಲ್ಲ ಬೇಕು. ನಾವು ಯಾವ್ದು ಝೀರೋ ಮಾಡಕ್ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಇಟ್ಕೊಂಡು ಬೇಡದೇ ಇರೋದನ್ನ ಬರ್ನ್ ಮಾಡಿ ಅನ್ವಾಂಟೆಡ್ ಫ್ಯಾಟ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಥಿಂಗ್ಸ್ ಅನ್ನ ಹೊರಗಡೆ ಹಾಕ್ಬೇಕಿರೋದು ನನ್ನ ಆರ್ಗನ್ಸ್. ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಬಂದ್ರೆ ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡಬೇಕು, ಹಾರ್ಟ್ ಅಂತ ಬಂದ್ರೆ ಬ್ಲಡ್ ಪಂಪ್ ಮಾಡಬೇಕು, ಲಿವರ್ ಅಂತ ಬಂದ್ರೆ T3 T4 ಕನ್ವರ್ಷನ್ಸ್, ಅದದೇ ಆದಂತಹ ಒಂದು ಕೆಲಸಗಳಿದೆ. ಅದು ಮಾಡಿ ಮಿಕ್ಕಿದ್ದನ್ನೆಲ್ಲ ವೇಸ್ಟೇಜ್ ಅನ್ನ ಹೊರಗಡೆ ಹಾಕೋದು. ನಿಮ್ದಿಲ್ಲಿ ಆರ್ಗನ್ಸೇ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಮಿಕ್ಸಿ ಮೋಟರ್ ಪ್ರಾಬ್ಲಮ್ ಇದೆ, ನಾನು ಜಾರಿಗೆ ಹಾಕಿ ಆನ್ ಮಾಡ್ತೀನಿ, ಏನಾದ್ರು ಆನ್ ಆಗ್ತಾ ಇಲ್ಲ ಅಂತ ಹೇಳಿ ಜಾರನ್ನ ಎಷ್ಟೇ ರಿಪೇರ್ ಮಾಡಿದ್ರು ನೀವು ಮಿಕ್ಸಿ ಆನ್ ಆಗೋದಿಲ್ಲ, ಬಿಕಾಸ್ ಮೋಟರ್ ಪ್ರಾಬ್ಲಮ್ ಇದೆ. ಇಲ್ಲೂ ರೂಟ್ ಕಾಸ್ ಅಂತ ಬಂದ್ರೆ ನನ್ನ ಆರ್ಗನ್ಸ್ ಅದನ್ನ ಬರ್ನ್ ಮಾಡ್ತಾ ಇಲ್ಲ. ಎಷ್ಟೇ ಉಪವಾಸ ಇರ್ಲಿ, ಎಷ್ಟೇ ಡಯಟ್ ಮಾಡ್ಲಿ, ಜಿಮ್ ಮಾಡ್ಲಿ, ಸಣ್ಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆರ್ಗನ್ಸಿಗೆ ಏನೋ ಹೊಡ್ತಾ ಕೊಡ್ತಾ ಇದೆ. ಆರ್ಗನ್ಸ್ ಕರೆಕ್ಟ್ ಆಗಿ ಫಂಕ್ಷನಿಂಗ್ ಮಾಡ್ತಾ ಇಲ್ಲ. ಹಾಗಾಗಿ ಆರ್ಗನ್ಸ್ ಅನ್ನ ಹೀಲ್ ಮಾಡ್ಬೇಕು ಫಸ್ಟ್. ಯಾರನ್ನ ಆಕ್ಸಿಡೆಂಟ್ ಆದ್ರೆ, ಫ್ರಾಕ್ಚರ್ ಆದಾಗ ಮೇಲ್ಗಡೆ ಬ್ಲಡ್ ಬಂದ್ರೆ ಬ್ಲಡ್ ಅಷ್ಟೇ ಕ್ಲೀನ್ ಮಾಡ್ಬಿಟ್ಟು ಬ್ಯಾಂಡೇಜ್ ಹಾಕ್ಬಿಟ್ಟು ಬೋನನ್ನು ಹಾಗೆ ಬಿಟ್ರೆ ಡೆಫಿನೆಟ್ಲಿ ಯು ವಿಲ್ ಲೂಸ್ ಯುವರ್ ಲೆಗ್ ಅಥವಾ ಏನ್ ಪಾರ್ಟ್ ಆಕ್ಸಿಡೆಂಟ್ ಆಗಿರುತ್ತೋ. ಬಟ್ ನನ್ನ ಬೋನ್ಸ್ ಕ್ಯಾಲ್ಸಿಯಮ್, ವೈಟಮಿನ್ ಡಿ ಸ್ವಲ್ಪ ದಿನ ಟೈಮು ಅದಕ್ಕೆ ರೆಸ್ಟ್ ಎಲ್ಲ ಕೊಟ್ಟಾಗ ಹೆಂಗೆ ಬೋನ್ ಹೀಲ್ ಆಗುತ್ತೋ, ಇಲ್ಲೂ ನನ್ನ ಆರ್ಗನ್ಸ್ ಹೀಲ್ ಆಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಬೇಕು. ಆ ನ್ಯೂಟ್ರಿಯೆಂಟ್ಸೇ ನಮ್ ಜೀನಿ ಸ್ಲಿಮ್ ಅಲ್ಲಿ ಇರೋದು. ಮಿಲೆಟ್ಸ್ ಇದೆ, ಪಲ್ಸಸ್ ಇದೆ, ಗ್ರೈನ್ಸ್ ಇದೆ, ನಾ ಹೇಳ್ದಂಗೆ 21+ ಐಟಮ್ಸ್ ಇದೆ. ಸೊ ಇವೆಲ್ಲನೂ ಫಸ್ಟ್ ಆಫ್ ಆಲ್ ಫೈಬರ್ ಇರ್ಬೋದು, ವೈಟಮಿನ್ ಸಿ, ವೈಟಮಿನ್ ಡಿ, ಕ್ಯಾಲ್ಸಿಯಮ್, ವೈಟಮಿನ್ ಬಿ, ಲಿವರಿಗೆ ಬೇಕಾದಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಇವ್ ಎಲ್ಲಾನು ಮಿಕ್ಸ್ಚರ್. ಎಸ್, ಅಂದ್ರೆ ನೀವು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀರಾ, ನಮ್ಮ ಆರ್ಗನ್ಸ್ ಅನ್ನ ಆಕ್ಟಿವ್ ಮಾಡುತ್ತೆ. ಸೊ ಆರ್ಗನ್ಸ್ ಅನ್ನ ಆಕ್ಟಿವ್ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಆರ್ಗನ್ಸ್ ಶುರು ಆಗುತ್ತೆ. ಓಕೆ, ಹಾಗಾದ್ರೆ ನಿಮ್ಮ ಈ ಪ್ರಾಡಕ್ಟ್ ಅಲ್ಲಿ ಆ ಒಂದು ದಮ್ ಇದೆ, ಕೆಪಾಸಿಟಿ ಇದೆ. ಖಂಡಿತವಾಗ್ಲೂ ಈಗ ನಾನು ಇದನ್ನ ತೆಗೆದುಕೊಳ್ತಿದ್ದೇನೆ, ನಂದು ಆರ್ಗನ್ಸ್ ಎಲ್ಲ ಆಕ್ಟಿವ್ ಆಗಿದೆ, ಏನ್ ಕೆಲಸ ಬೇಕಿದ್ರೆ ಅದು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಕಿ ತಿನ್ನೋದು, ಸಿಕ್ಕಾಪಟ್ಟೆ ತಿನ್ನೋದು ಅಥವಾ ಲೇಜಿ ಆಗಿರೋದು ಈ ತರ ಮಾಡಿದ್ರೆ ವೆಯ್ಟ್ ಕಮ್ಮಿ ಆಗುತ್ತಾ, ಅಥವಾ ಇದರ ಜೊತೆಗೆ ಅಡಿಷನಲ್ ಆಗಿ ಪ್ಲಸ್ ಆಗಿ ಏನಾದ್ರು ಮಾಡ್ಬೇಕಾ? ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗೋದಿಲ್ಲ. ಹೆಂಗೆ ಅಂದ್ರೆ ಆಗ್ಲೇ ಮಿಷಿನ್ ಹೇಳಿದೆ, ನಾನು ಸರಿ ಮಾಡಿದೆ. 5 kg ವಾಷಿಂಗ್ ಮಿಷಿನ್ ಲೋಡ್ ಇರೋ ಕೆಪಾಸಿಟಿ ಮಿಷಿನ್ಗೆ ನಾನು 15 kg ಆಗ್ತೀನಿ ಅಂತ ಹೇಳಿದ್ರೆ ನಿಮ್ ಬಟ್ಟೆ ಎಲ್ಲಿಂದ ವಾಶ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಆ ಸ್ಟೋರೇಜ್ ತುಂಬಿಸ್ಕೊಳ್ಳಲ್ಲ. ಎಂಡ್ ನಾನು ಕ್ಲೋಸ್ ಮಾಡಿ ಡೋರೇ ಕ್ಲೋಸ್ ಆಗೋದಿಲ್ಲ. ಹಾಗಿರುವಾಗ ನಾನು ಬರೀ ಜೀನಿ ಸ್ಲಿಮ್ ಅಷ್ಟೇ ಕುಡಿದ್ದು ಅದ್ರ ಮೇಲೆ ಏನ್ ಬೇಕಾದ್ರೆ ತಿಂತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಣ್ಣ ಆಗೋದಿಲ್ಲ. ಸಣ್ಣ ಆಗ್ಬೇಕಂತ ಹೇಳಿದ್ರೆ ಎಸ್, ಜೀನಿ ಸ್ಲಿಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಹೊಟ್ಟೆ ಹಸುವನ್ನ ಕಮ್ಮಿ ಮಾಡುತ್ತೆ. ಬಿಕಾಸ್ ಬೇಕಾಗಿರುವಂತಹ ರೈಸು, ರಾಗಿನೋ, ಜೋಳ, ಚಪಾತಿಲಿರೋ ಕಂಟೆಂಟ್ಸು, ಶುಗರ್, ಕಾರ್ಬ್ಸು, ಪ್ರೋಟೀನು, ಎನರ್ಜಿ ಎಲ್ಲ ಇದ್ರಲ್ಲಿದೆ. ನಾವು ಒಂದೊತ್ತು ಊಟ ಮಾಡ್ತೀನಿ ಅಂದ್ರೆ ಮೀಲ್ಸು, ಅನ್ನ, ಸಾರು, ಪಲ್ಯ, ಚಪಾತಿ ಇದನ್ನೇನ್ ಇಟ್ಕೊಂಡು ತಿಂತೀನಿ, ಇದಿಷ್ಟನ್ನು ನಾವು ಇದ್ರೊಳಗಡೆ ಕೊಡ್ತಿರೋದ್ರಿಂದ ಹಸಿವು ಕಮ್ಮಿ ಆಗುತ್ತೆ. ಹಸಿವು ಕಮ್ಮಿ ಪರ್ ಡೇಗೆ ಈವ್ನಿಂಗ್ ಮತ್ತೆ ಮಾರ್ನಿಂಗ್ 2 ಟೈಮ್, ಬೆಳಿಗ್ಗೆ ನೈಟ್. ಓಕೆ, ಸೊ ಈಗ ಇದನ್ನ ತೆಗೆದುಕೊಂಡು ನಾವು ಊಟದ್ದು ನಮ್ಮ ಕ್ವಾಂಟಿಟಿ ಕಮ್ಮಿ ಮಾಡ್ಬೇಕಾ? ಕಮ್ಮಿ ತಂತಾನೆ ಆಗುತ್ತೆ, ಬಿಕಾಸ್ ನೀವು ಆಗ್ಲೇ ಹೊಟ್ಟೆ ತುಂಬಿದ್ಮೇಲೆ ಮತ್ತೆ ಎಲ್ಲಿಂದ ಊಟ ಮಾಡ್ತೀರಾ. ಓಕೆ, ಸೊ ಇದು ತಗೊಳ್ಳೋದ್ರಿಂದ ನಿಮ್ಗೆ ಎನರ್ಜಿ ಸಿಗುತ್ತೆ. ಈ ಒಂದು ಕ್ಲಿಯರ್ ಕಟ್ ಆಗಿ ಹೇಳಿ, ಅಂದ್ರೆ ಒಂದು ಜನರಿಗೆ ಒಂದು ಮಾಹಿತಿ ತರಾನೇ ಹೋಗ್ಲಿ ಇದು. ಸರಿ, ನಾನೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗಿಂತ ಮುಂಚೆ ಇದು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು? ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕಾ? ಎಸ್, ಖಾಲಿ ಹೊಟ್ಟೆನಲ್ಲಿ 1 ಗ್ಲಾಸ್. ರಾತ್ರಿ ಮಲ್ಕೊಳಕ್ ಮುಂಚೆ 1 ಗ್ಲಾಸ್ ಕುಡಿದು, ಅಂದ್ರೆ ಬಿಸಿನೀರಿಗೆ ಏನಾದ್ರು ಮಿಕ್ಸ್ ಮಾಡಿ ಕುಡಿಬೇಕಾ? ಪ್ರೊಸೀಜರ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಅರ್ಧ ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಹಾಲಿಗೆ ಮಿಕ್ಸ್ ಮಾಡಿ 1 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ, ಗಂಜಿ ಹೇಗ್ ಮಾಡ್ತೀವಿ, ಬಿಸಿನೀರು ಕುದಿಸ್ತಾ ಕಲಿಸ್ತಾ ಗಂಜಿ ಹೇಗ್ ಮಾಡ್ತೀವಿ ಹಾಗೆ ಮಾಡಿ, ಶುಗರ್ ಹಾಕೊಳ್ಳೋದು ಬೇಡ, ಉಪ್ಪು ಹಾಕೊಳ್ಳಿ, ಬಿಕಾಸ್ ವೆಯ್ಟ್ ಲಾಸ್ ಅಂತ ಬಂದಾಗ ಶುಗರ್ ಬೇಡ. ಉಪ್ಪು ಹಾಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಗ್ಲಾಸ್ ಕುಡಿದ್ರೆ, ತಿಕ್ಕಾಗಿ ಬೇಕಾದ್ರೂ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬಹುದು, 1-2 ಸ್ಪೂನ್ ಹಾಕೋಬಹುದು. ನಾನ್ ಬೇಸಿಕಲಿ ತಗೋತೀನಿ ಅಂದ್ರೆ ನಂಗೆ 1 ಸ್ಪೂನ್ ಸಾಕು. ತುಂಬಾ ನಂಗೆ ಇಲ್ಲ ಹೋಲ್ ಡೇ ನಾನು ಶೂಟ್ಸ್ ಅಲ್ಲಿ ಬಿಸಿ ಇರ್ತೀನಿ ಅಥವಾ ಮಾಡೋದಕ್ಕಾಗೋದಿಲ್ಲ ಊಟ ಅಂದಾಗ ನಾನು 2 ಗ್ಲಾಸ್ ಹಾಕೋತೀನಿ, ನಂಗೆ ಸಂಜೆವರೆಗೂ ಮೇಂಟೈನ್ ಆಗುತ್ತೆ. ಮತ್ತೆ ರಾತ್ರಿ ಸೇಮ್ 1-2 ಸ್ಪೂನ್ ಹಾಕೊಂಡು ಮಾಡೋದು. ಇದ್ರ ಒಟ್ಟಿಗೆ ಸ್ವಲ್ಪ ಫುಡ್ ತೆಗೆದುಕೊಳ್ತೀನಿ ಅಂತಾದ್ರೆ ಇದನ್ನ ತೆಗೆದುಕೊಂಡು ಎಷ್ಟು ಗ್ಯಾಪ್ ತೆಗೆದು ಆದ್ಮೇಲೆ ನಾನು ಊಟ ಮಾಡಬಹುದು ಅಥವಾ ಬೆಳಗ್ಗೆ ಟಿಫಿನ್ ಮಾಡಬಹುದು? ಹಾಗೆ ಗ್ಯಾಪ್ ಅಂತ ಏನು ಇಲ್ಲ. ನೀವು 1 ಗ್ಲಾಸ್ ಕುಡಿದ್ಮೇಲೆ ಹೊಟ್ಟೆ ಫುಲ್ ಆಗುತ್ತೆ, ನೀವು ತಿನ್ಬೇಕಂದ್ರೂ ನಿಮಗೆ ತಿನ್ನೋದಿಕ್ ಆಗೋದಿಲ್ಲ. ಅದಾದ್ಮೇಲೆ ಮಧ್ಯಾಹ್ನ ಊಟ ಮಾಡಬಹುದು. ಮತ್ತೆ ಕಾರ್ಬ್ಸ್ ಹಾಗೆ ಶುಗರ್ ಇರೋ ಫುಡ್ ಅನ್ನ ಈ ಒಂದು ಪ್ರೊಸೆಸ್ ನಲ್ಲಿ 1 ವರ್ಷ ಬೇಸಿಕಲಿ ತಗೊಳಕ್ ಹೇಳ್ತೀವಿ ಮಿನಿಮಮ್. 1 ವರ್ಷದಲ್ಲಿ ಓವರ್ ವೇಟ್ ಇದ್ದವರು, ಕಮ್ಮಿ ಒಂದು 58 kg ಇದೀನಿ, ನಾನು ಬರೀ 50 ಬರ್ಬೇಕು, 8 kg ವೇಟ್ ಲಾಸಿಗೆ ನಂಗೆ 1 ವರ್ಷ ಏನು ಬೇಡ. ಸೊ ನಾನು 34 ಕಿಲೋಸ್ನೇ ಬರೀ 6.5 ಮಂತ್ಸ್ ಅಲ್ಲಿ ಕಮ್ಮಿ ಮಾಡಿದವಳು. ಸೊ 8 ಕಿಲೋಸ್ ಹಿಂಗೆಲ್ಲ ಮಾಡ್ಬೇಕಂದ್ರೆ ಆ ಪ್ರೊಸೆಸ್ ಇರುತ್ತೆ, ಅಲ್ಲಿವರೆಗೂ ತಗೊಂಡ್ರೆ ಸಾಕು. ಕಾರ್ಬ್ಸ್ ಹಾಗೆ ಶುಗರ್ ಇರುವಂತಹ ಫುಡ್ ಗಳನ್ನ ಅವಾಯ್ಡ್ ಮಾಡ್ಬಿಡಿ, ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಿ. ಅದ್ರ ಜೊತೆಗೆ ಸ್ಲಿಮ್ ಜೊತೆಗೆ ಯಾವುದೆಲ್ಲ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ರೆ
ಕಾರ್ಬ್ಸ್ ಕಾರ್ಬ್ಸ್ ರೈಸು ಮೈದಾ ಇದರಲ್ಲಿ ಸ್ವಲ್ಪ ಕಾರ್ಬ್ಸ್ ಜಾಸ್ತಿ ಇರುತ್ತೆ. ಅಂತರ ಇದು ಐಸ್ ಕ್ರೀಮ್ ಅದು ಇದೆಲ್ಲ ಶುಗರ್ ಅಂತೂ ಝೀರೋ, ಯಾವ್ದು ಮುಟ್ಬಾರ್ದು, ಹನಿ ಕೂಡ ತಗೊಳ್ಳೋ ಹಾಗಿಲ್ಲ, ಏನಿಲ್ಲ, ಏನು ಬೇಡ. ಒಂದು ವರ್ಷ ಡಯಟ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲೇಬೇಕು. ಎಸ್, ಲೈಫ್ ಲಾಂಗ್ ಚೆನ್ನಾಗಿರ್ಬೇಕಂದ್ರೆ 1 ವರ್ಷ ನಮ್ ಕಡೆಯಿಂದ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ಅಂದ್ರೆ ಇದರ ಜೊತೆಗೆ ಅದನ್ನ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಹೆಲ್ದಿ ಆಗ್ತೀರಾ. ಥೈರಾಯ್ಡ್ ಇದ್ರೆ ರಿವರ್ಸ್ ಮಾಡ್ಬೋದು, ಶುಗರು, BP, ಡಯಾಬಿಟೀಸ್, ಈ ತರ PCOD ಇದ್ರ ರಿವರ್ಸ್ ಅಂದ್ರೆ ಅದಕ್ಕೆಲ್ಲದಕ್ಕೂ ಇದು ಆಗುತ್ತಾ? ಹೌದು. ನಾನು ಆಗ್ಲೇ ಏನ್ ಹೇಳಿದೆ, ನಿಮ್ ಬೇಸಿಕಲಿ ನಿಮ್ಗೆ ಇಂಟರ್ನಲ್ಲಿ ಆರ್ಗನ್ಸ್ ನ ಹೀಲ್ ಮಾಡಕ್ ಶುರು ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ದಪ್ಪ ಆಗೋದು ಅಂತ ಹೇಳ್ತಾರೆ. ಮೆನ್ ತುಂಬಾ ಜನದು ಕ್ವಶನ್ ಇದು, ಪ್ರೆಗ್ನೆನ್ಸಿಯಲ್ಲಿ ನನ್ನ ವೆಯ್ಟ್ ದಪ್ಪ ಆಯ್ತು ಅಂತ ಹೇಳಿ. ಪ್ರೆಗ್ನೆನ್ಸಿಯಲ್ಲಿ ಯಾಕೆ? ಪ್ರೊಜೆಸ್ಟ್ರಾನ್ ಲೆವೆಲ್ ಬಾಡಿನಲ್ಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತೆ. ಪ್ರೊಜೆಸ್ಟ್ರಾನ್ ಜಾಸ್ತಿ ಆದಾಗ ಗಾಲ್ ಬ್ಲಾಡರ್ ಇಶ್ಯೂಸ್ ಆಗ್ಬೋದು. ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ, ಬಾಡಿನಲ್ಲಿ ಒಂದು ಲಿಕ್ವಿಡ್ ನಿಮ್ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುವಂತಹ ಜ್ಯೂಸ್, ಆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಿಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ವರ್ಕ್ ಆಗಲ್ಲ, ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್. ಕಾನ್ಸ್ಟಿಪೇಷನ್ ಆದಾಗ ನಿಮ್ಗೆ ಲಿವರಿಗೆ ಹೊಡೆತ ಕೊಡುತ್ತೆ. ಲಿವರ್ ನಲ್ಲೇ T2 T4 ಏನ್ ಕನ್ವರ್ಷನ್, ಥೈರಾಯ್ಡ್ ಕನ್ವರ್ಷನ್ ಆಗೋದು ಆಕ್ಚುಲ್ ಆಗಿ ಲಿವರ್ ಅಲ್ಲಿ. ಈ ಕನ್ವರ್ಷನ್ ಆಗದೆ ಇದ್ದಾಗ ನಿಮ್ಗೆ ಥೈರಾಯ್ಡ್ ಬರೋ ಪ್ರಾಬ್ಲಮ್ ಇರುತ್ತೆ. ಸೊ ಅಗೇನ್ ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಬಂತು ಅಂತ ಹೇಳ್ತಾರೆ ಈ ರೀಸನ್ಗೆ. ಥೈರಾಯ್ಡ್ ಬಂದಾಗ ನಿಮ್ ಬಾಡಿ weight ಡೆಫಿನೆಟ್ಲಿ ದಪ್ಪ ಆಗುತ್ತೆ. ಸೊ ಹಾಗಾದ್ರೆ ತಾವು ಹೇಳುದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮತ್ತು ಪ್ರೆಗ್ನೆನ್ಸಿ ಆದ್ಮೇಲೆ ಹೆಣ್ಮಕ್ಳು ಇದನ್ನ ತೆಗೆದುಕೊಳ್ಳೋದ್ರಿಂದ ಅವರು ವೆಯ್ಟ್ ಗೈನ್ ಆಗೋದನ್ನ ಕಂಟ್ರೋಲ್ ಕಮ್ಮಿ ಮಾಡ್ಬೋದು. ಹಾಗಾದ್ರೆ ಇದು ಪ್ರತಿಯೊಬ್ರು ಬಳಸಲೇಬೇಕಾದ ಒಂದು ಪ್ರಾಡಕ್ಟ್ ಆಗಿದೆ. ಮತ್ತೆ ಕ್ವಶನ್ಸ್ ಇರುತ್ತೆ, ನಾನು ಆಗ್ಲೇ ಸಣ್ಣ ಇದ್ದೀನಿ ಮತ್ತೆ ಯಾಕೆ ತಗೊಳ್ಳಿ ಅಂತ ಹೇಳಿ. ಊಟ ಅಂತೂ ಮಾಡ್ತೀರಾ, ಊಟದ ಜೊತೆ ಇದನ್ನ ತಗೊಳ್ಳೋದ್ರಿಂದ ನ್ಯೂಟ್ರಿಯೆಂಟ್ಸ್ ತಗೋತಾ ಇಲ್ಲ. ನಾವು ಇವತ್ತಿನ ದಿನಕ್ಕೆ ಯಾರು ಬೇಸಿಕಲಿ ಈ ನ್ಯೂಟ್ರಿಯೆಂಟ್ಸ್ ನಾನು ಆಗ್ಲೇ ಹೇಳ್ದಂಗೆ ಲೆಕ್ಕ ಮಾಡಿ ಅಂತೂ ತಗೊಳ್ಳೋದಿಲ್ಲ. ಊಟ ಮಾಡಿ ಜೊತೆಗೆ ಜಿನಿ ಸ್ಲಿಮ್ ಕುಡಿಯೋದ್ರಿಂದ ನ್ಯೂಟ್ರಿಯೆಂಟ್ಸ್ ಹೋಯ್ತು, ನೀವು ಹೊಟ್ಟೆ ತುಂಬ ಊಟನೂ ಮಾಡಿದ್ರಿ, ದಪ್ಪ ಆಗೋದಿಲ್ಲ, ದಪ್ಪ ಆಗೋದನ್ನ ಅವಾಯ್ಡ್ ಮಾಡ್ಬೋದು, ಹಾಗೆ ಹೆಲ್ದಿ ಆಗಿರ್ಬೋದು. ಓಕೆ, ಈಗ ನಂದೊಂದು ಡೌಟ್ ಭೂಮಿಕಾ ಅವರೇ, ಈಗ ನಾವು ಜೀನಿದ್ದು ಈ ಹಿಂದಿನ ಪ್ರಾಡಕ್ಟ್ಗಳು ನಿಮಗೆ BP ಶುಗರ್ ಕಮ್ಮಿ ಮಾಡಲಿಕ್ಕೆ ತೆಗೆದುಕೊಳ್ಳಿ ಅಂತ ಒಂದಷ್ಟು ಪೌಡರ್ಗಳು ಬರ್ತಾ ಇತ್ತು. ಈಗ ನೀವು ಇದರಲ್ಲಿ ಹೇಳ್ತಾ ಇದ್ದೀರಾ BPನೂ ಕಮ್ಮಿ ಆಗುತ್ತೆ, ಶುಗರ್ ಕಮ್ಮಿ ಆಗುತ್ತೆ, ಥೈರಾಯ್ಡ್ ಕೂಡ ಕಮ್ಮಿ ಆಗುತ್ತೆ. ಹಾಗಾದ್ರೆ ಒನ್ ಪ್ರಾಡಕ್ಟ್ ಫಾರ್ ಆಲ್ ಪ್ರಾಬ್ಲಮ್ಸ್, ಒನ್ ಸೊಲ್ಯೂಷನ್, ಇದು ಎಲ್ಲದಕ್ಕೂ ಪರಿಹಾರ ಅನ್ನೋ ರೀತಿಯಲ್ಲಿ ಇದು ತೆಗೆದುಕೊಂಡ್ರೆ ಸಾಕಾ? ಎಸ್, ಡೋಲೋ 650 ಇದ್ದಂಗೆ. ಜ್ವರ ಬಂತು, ಮೈಕೆನೋ ಬಂತು, ಕಾಲ್ನೋ ಬಂತು, ಸುಸ್ತು ಬಂತು, ಚೆನ್ನಾಗಿ ನಿದ್ದೆ ಬರ್ತಾ ಇರಲ್ಲ, ಡೋಲೋ 650 ಮಾತ್ರೆ ತಗೋತೀರಾ. ಕೆಮಿಕಲ್ಸ್ ಇಲ್ಲಿ ನಾವು ಆರ್ಗ್ಯಾನಿಕ್ ವೇನಲ್ಲಿ ಕೊಡ್ತಾ ಇದೀವಿ. ಸ್ವಲ್ಪ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನ ಆಡ್ ಆನ್ ಬೇರೆ ಮಾಡಿದೀವಿ. BP, ಶುಗರು, ಥೈರಾಯ್ಡ್ ಇದು ಯಾವುದೇ ಕಾಯಿಲೆಗಳು ಸರಿ ಹೋಗೋದು ತಗೊಳ್ಳೋ ಆಹಾರದಿಂದ ಅಲ್ಲ, ದೇಹಕ್ಕೆ ಕೊಡುವಂತಹ ಪೌಷ್ಟಿಕಾಂಶತೆಯಿಂದ, ಅಂದ್ರೆ ನ್ಯೂಟ್ರಿಯೆಂಟ್ಸ್ ಇಂದ. ಸೊ ನಾ ಇದರಲ್ಲಿ ವೈಟಮಿನ್ A, B, C, D, E, ಒಮೆಗಾ ಫ್ಯಾಟಿ ಆಸಿಡ್ಸ್ ಲಿವರಿಗೆ ಮೆನಿ ಇಂಪಾರ್ಟೆಂಟ್. ಅಂಡ್ ಸುಮಾರು ಜನ ಹೇಳ್ತಾರೆ ನಾನು ಒಮೆಗಾ 3 ಅಂತ ಹೇಳೋದು ಮೀನೆಣ್ಣೆ, ಫಿಶ್ ಆಯಿಲ್ ಅಂತ ಹೇಳ್ತಾರೆ. ಎಲ್ಲ ಫಿಶ್ ಆಯಿಲ್ ಅಲ್ಲೂ ಫ್ಯಾಟಿ ಆಸಿಡ್ಸ್ ಇರೋದಿಲ್ಲ. DHA, EPA, ALA ಈ 3 ಕಾಂಬಿನೇಷನ್ ಇದ್ರೆ ಅಷ್ಟೇ ಅದನ್ನ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ನಾವ್ ಇದರಲ್ಲಿ ವಾಲ್ನಟ್ ಹಾಕ್ತಿವಿ, ಚಿಯಾ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಇದಿಷ್ಟರಲ್ಲೂ ಈ 3 ಕಂಟೆಂಟ್ ಇರುವಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಇದು ಈ ಕಂಟೆಂಟ್ಸ್ಗಳಿಂದ ಆಕ್ಚುಲಿ ನಿಮ್ಮ BP ಇವೆಲ್ಲನೂ ರಿವರ್ಸ್ ಆಗೋದು, ಸಣ್ಣ ಆಗೋದು. ಈ ಜೀನಿ ಸ್ಲಿಮ್ ಸಣ್ಣ ಆಗೋದು ಸ್ವಲ್ಪ ಫುಡ್ ಅನ್ನ ಚೇಂಜಸ್ ಮಾಡಬೇಕು, ಕಾಯಿಲೆಗಳು ಎಲ್ಲದರಿಂದನೂ ರಿವರ್ಸ್ ಆಗುತ್ತೆ. ಸರಿ, ಈಗ ನಾನೇನು ತುಂಬಾ ದಪ್ಪ ಇಲ್ಲ, ಕರೆಕ್ಟ್ ಫಿಟ್ ಇದ್ದೇನೆ, ಸ್ಲಿಮ್ ಇದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನಾನು ತೆಗೆದುಕೊಳ್ಬೋದಾ ಇದನ್ನ? ಹೌದು, ನಾನು ಆಗ್ಲೇ ಹೇಳ್ದಲ್ಲ, ನಿಮ್ ಲೆಕ್ಕ ಮಾಡಿ ಅಂತೂ ನೀವು ನ್ಯೂಟ್ರಿಷನ್ ತಗೋತಾ ಇಲ್ಲ. ದೇಹಕ್ಕೆ ಇವತ್ತಿನ ದಿನಕ್ಕೆ ಹೊರಗಡೆ ಔಟ್ಸೋರ್ಸ್ ಹುಟ್ಟಿದ ಮಗು ಹುಟ್ಟಿದ ಅಂದ ತಕ್ಷಣ ಔಟ್ಸೋರ್ಸ್ ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್, ಕೊಡ್ಲೇಬೇಕು. ಸರಿ, ಹಾಗಾದ್ರೆ ತುಂಬಾ ದಪ್ಪ ಇದ್ದವರು ಜೀನಿ ಸ್ಲಿಮ್ ಅನ್ನ ಯೂಸ್ ಮಾಡಿಕೊಂಡು ಪಕ್ಕ ಒಂದು ಡಯಟ್ ಪ್ಲಾನ್ ಮಾಡ್ಕೊಂಡ್ರೆ ಸಫರ್ ಆಗ್ಬೋದು. ಬಾಕಿ ಅವರು ನಮಗೆ ಹೆಲ್ದಿ ಆಗಿರ್ಬೇಕಂತ ಹೇಳಿದ್ರೆ ಇದನ್ನು ಕೂಡ ಒಂದು ಸಪ್ಲಿಮೆಂಟ್ ಆಗಿ ತೆಗೆದುಕೊಳ್ಬಹುದು ಮಾರ್ನಿಂಗ್ ಮತ್ತು ಒಂದು ಈವ್ನಿಂಗ್ ಹೊತ್ತಲ್ಲಿ. ನಾವು ಎಷ್ಟೆಷ್ಟೋ ಪ್ರೋಟೀನ್ ಶೇಕು ಅಥವಾ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಪೌಡರ್ಗಳನ್ನ ತಗೋತೀವಿ. ಮಕ್ಕಳಿಗೆ ಎಸ್ಪೆಷಲಿ ಅಂತ ಬಂದ್ರೆ ಹೆಸರುಗಳು ಅಂತೂ ನಾವು ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಎಷ್ಟೋ ಪೌಡರ್ಗಳನ್ನ ಶುಗರ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಹೇಳಿ ಕೊಡ್ತೀವಿ. ಅನ್ವಾಂಟೆಡ್ ಕೆಮಿಕಲ್ಸ್, ಅನ್ವಾಂಟೆಡ್ ಬರೀ ಅದ್ರಲ್ಲಿ ಮೈದಾ ಇರ್ಬೋದು, ಪೌಡರ್ಸ್ ಇರ್ಬೋದು, ಶುಗರ್ ಇರ್ಬೋದು, ಇದೇ ಇರುತ್ತೆ. ಅದ್ರ ಬದಲು ಮಕ್ಕಳಿಗೆ ಇದು ಒಂಚೂರು ಒಂದು ಹಾಲಿಗೆ ಒಂದು ಸ್ಪೂನ್ ಮಿಕ್ಸ್ ಮಾಡಿ ಅಂತಿದ್ದು. ಈಗ ನೋಡಿ, ಈ ಪ್ರಾಡಕ್ಟ್ ಇದು ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಎಲ್ರಿಗೂ ಸೇಮಾ ಅಲ್ಲ, ಮಕ್ಕಳಿಗೆ ಆದಾಗ ಚೇಂಜ್ ಇರುತ್ತಾ? ಮಕ್ಕಳಿಗೆ ಅಂತ ಹೇಳಿ ಕಮ್ಮಿ ಇದೆ, ಬಿಕಾಸ್ ಕೆಲವೊಂದು ಪ್ರಾಡಕ್ಟ್ಸ್ ಮಕ್ಕಳು ದಪ್ಪ ಆಗೋದನ್ನ ಅಂದ್ರೆ ನಾವಿದು ಸ್ಲಿಮ್ ಅಂತಾನೆ ಮಾಡಿರೋದ್ರಿಂದ ಮಕ್ಕಳಿಗಂತಾನೆ ಬೇರೆ ಪ್ರಾಡಕ್ಟ್ ಇದೆ. ಸೊ ಅದನ್ನ ಯೂಸ್ ಮಾಡ್ಬೋದು.